ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿ ಪೊಲೀಸ್ ಠಾಣೆಯಲ್ಲಿ ಒಟ್ಟಿಗೆ ಬರುತ್ತಿರುವ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬಗಳ ನಿಮಿತ್ತ ಶಾಂತಿ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಡಿವೈಎಸ್ಪಿ ಜಾವೀದ್ ಇನಾಮದರ್ ವಹಿಸಿದ್ದು, ಸಿಪಿಐ ರವಿಕುಮಾರ್ ಎನ್ ಉಪಾಧ್ಯಕ್ಷರಾಗಿದ್ದರು. ಪಿಎಸ್ಐ ಅಮೋಘ ಕಾಂಬಾಳೆ ಮಾತನಾಡಿ, ಹಬ್ಬಗಳನ್ನು ಶಾಂತಿ ಹಾಗೂ ಒಗ್ಗಟ್ಟಿನಿಂದ ಆಚರಿಸಬೇಕು ಎಂದು ಹೇಳಿದರು. ಅವರು ಬಾಲಗಂಗಾಧರ್ ತಿಲಕ್ ಹಾಗೂ ಪೈಗಂಬರ್ ಮೊಹಮ್ಮದ್ ಅವರ ಉದಾಹರಣೆಗಳನ್ನು ನೀಡಿದರು. ಸಿಪಿಐ ರವಿಕುಮಾರ್ ಎನ್ ಶಾಂತಿ ಸುವ್ಯವಸ್ಥೆ ಬಗ್ಗೆ ಮಾಹಿತಿ ನೀಡಿದರು. ಡಿವೈಎಸ್ಪಿ ಜಾವೀದ್ ಇನಾಮದರ್ ಹಬ್ಬದ ವೇಳೆ ಗಲಭೆ ಉಂಟು ಮಾಡಿದವರ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು. ಎಎಸ್ಐ ಹನುಮಂತರಾಯ ಧನ್ಯವಾದ ಅರ್ಪಿಸಿ ಸಭೆ ಸಮಾಪ್ತಿ ಮಾಡಿದರು. ಊರಿನ ಮುಖಂಡರು, ಸಂಘಟನೆಗಳ ಹಾಗೂ ಪತ್ರಕರ್ತರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ಮುಕುಂದ ಕೆಂಬಾವಿ. ನಮ್ಮ ನೆಚ್ಚಿನ ದೇಶವಾದಂಥ ಸುತ್ತೂರು ಜಯಜನನ್ ಸಾಹೇಬರು ಈ ನಮ್ಮ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಗಣೇಶ ಬರೋಕ್ಕೆ ಕರೆದಿವಿ. ಅದಕ್ಕೆ ಸಾಹೇಬರು ಬಂದು ಈ ಕಾರ್ಯಕ್ರಮ ನಡೆಸಿಕೊಡೋದಕ್ಕೆ ಅವರಿಗೆ ತುಂಬ ಧನ್ಯವಾದಗಳು ತಿಳಿಸುತ್ತಾ, ಅದೇ ರೀತಿಯಾಗಿ ಮತ್ತು ನಮ್ಮ ಪುರ ಉಚಿತ ಸಿಪೇಶ್ ಅವರಂಥ ಅವ್ರಿಗೆ ಕೂಡ ನಾವು ಕರಬುರಿ ಪರಿಸರ ಕಾರ್ಯಕ್ರಮಕ್ಕೆ ಅವರು ಕಾರ್ಯಕ್ರಮಗಳನ್ನು ಭಾಗವಹಿಸಿ ಈ ಶಾಂತಿಗಳನ್ನು ಒಳ್ಳೆಯ ಸುಗಮವಾಗಿ ನಡೆಸಿಕೊಡೋದಕ್ಕೆ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮತ್ತು ನಮ್ಮ ಸಿಪೇಶ್ ನಮ್ಮ ಠಾಣಾ ನೋಡ್ತಾರೆ ಅಮರ್ ಸರ್ ಅವರು ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲರಿಗೂ ಬರಮಾಡಿಕೊಂಡು ತಾವೆಲ್ಲ ಬಂದಿದ್ದು ಅದಕ್ಕೆ ಅವ್ರ ಸಾಹೇಬರಿಗೆ ಕೂಡ ಧನ್ಯವಾದ ತಿಳಿಸ್ತಾ, ಮತ್ತು ಈ ನಮ್ಮ ಕೆಂಬಾವಿ ಪಟ್ಟಣದ ಹಿರಿಯರು ಮತ್ತು ನಮ್ಮ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರಿಗೆ ಮತ್ತೆಲ್ಲ ನಮ್ಮ ಎಲ್ಲ ಜನಗಳ ಮುಖಂಡರಿಗೂ ಈ ಸುತ್ತಮುತ್ತಲ ಹಳ್ಳಿಯ ಬಂದಂಥ ಎಲ್ಲ ಯುವಕರಿಗೂ ಮತ್ತು ನಮ್ಮ ಎಲ್ಲ ಮಾಧ್ಯಮಿಕರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಈ ಸ್ವಾಗತ ವರ್ಷ ಮುಗಿಸ್ತೇನೆ. ಜೈ ಹಿಂದ್. ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿ ಪ್ರಾಫಿಟ್ ಮೊಹಮ್ಮದ್ ರವರ ಜನ್ಮದಿನದ ಪ್ರಯುಕ್ತ ಏನಂದ್ರೆ ನಾವು ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಸೊ ಎರಡೂ ಹಬ್ಬಗಳು ಏನಂದ್ರೆ ತನ್ನದೇ ಆದ ವಿಶಿಷ್ಟ ಏನಂತಂದ್ರೆ ಒಂದು ಸ್ಥಾನಮಾನಗಳವ, ವಿಶಿಷ್ಟ ಏನಂತಂದ್ರೆ ನಾವು ಸೆಲೆಬ್ರೇಷನ್ ಮಾಡೋ ರೀತಿಗಳವ. ಈ ಒಂದು ಸಭೆ ಮೂಲಕ ನಾವು ಏನು ಹೇಳಕ್ಕೆ ಇಷ್ಟಪಡ್ತೀವಪ್ಪ ಅಂತಂದ್ರೆ, ಎರಡೂ ಹಬ್ಬಗಳನ್ನು ಏನಂದ್ರೆ ನಾವು ಸಹೋದರ ಭಾವನೆಯಿಂದ ಆಚರಣೆ ಮಾಡಬೇಕೆ ಹೊರತು ಯಾವುದೇ ರೀತಿಯ ನಮ್ಮ ವೈಯಕ್ತಿಕ ದ್ವೇಷಗಳನ್ನ ಈ ಹಬ್ಬದಲ್ಲಿ ತಂದೇನಂದ್ರೆ ಯಾವುದೇ ಸಮಾಜದಲ್ಲಿ ಅಂದ್ರೆ ಶಾಂತಿ ಏನಂದ್ರೆ ಕದಡುವ ಕರ್ತವ್ಯವನ್ನು ಮಾಡಬಾರ್ದು ಅಂತ ಹೇಳಿ ನಾವು ಈ ಸಭೆ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಹಬ್ಬಗಳನ್ನ ಆಚರಣೆ ಮಾಡುವ ಸಂದರ್ಭದಲ್ಲಿ ನಾವು ಯಾವ ರೀತಿಯ ಕಾನೂನು ಮತ್ತು ಕೆಲವೊಂದು ಮಾರ್ಗಸೂಚಿಗಳನ್ನು ನಿಯಮಗಳನ್ನು ಪಾಲಿಸಬೇಕು ಅನ್ನೋದು ಮುಂದೆ ನಮ್ಮ ಸಿಪಿಐ ಸಾಹೇಬರು ಮತ್ತು ಡಿಎಸ್ಪಿ ಸಾಹೇಬರು ತಾವು ಬ್ರೀಫ್ ಆಗಿ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಪಬ್ಲಿಕ್ ತಮ್ಮ ಈ ಒಂದು ಸಭೆ ಕುರಿತು ತಮ್ಮ ಒಪಿನಿಯನ್ ಯಾರಾದ್ರೂ ಹಂಚ್ಕೊಳ್ಳೋದಿದ್ರೆ ಹಂಚ್ಕೊಳ್ಬೋದು ಅಂತ ಹೇಳ್ತಾರೆ. ಒಂದು ಎರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಸುತ್ತೂರು ಡಿಎಸ್ಪಿ ಸಾಹೇಬ್ ಅವರೇ, ಅದೇ ರೀತಿಯಾಗಿ ಹುಣಸಿ ಕೆಂಬಾವಿ ಪೊಲೀಸ್ ಠಾಣೆಯ PSI ಅಮೋಘ ಕಾಂಬಳೆ ಅವರೇ, ಅದೇ ರೀತಿ ಕ್ರೈಮ್ ಪೇಸ್ ಆಗಿರುವಂಥ ಹನುಮಂತರಾಯ್ ನನ್ನ ನಮಸ್ಕಾರಗಳು. ಈಗಾಗಲೇ ತಮಗೆ ವಿಷಯ ಏನಂತ ಗೊತ್ತಾಗಿದೆ. ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಾರ್ದೆ ಒಂದು ಎರಡು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಈಗ ನಾವು ಗಣೇಶ ಚತುರ್ಥಿ 27ನೇ ತಾರೀಕು ನಾವು ಗಣೇಶ ಪ್ರತಿಷ್ಠಾಪನೆ ಆಗ್ತಾವ. ಮುಂದೆ 11ನೇ ತಾರೀಕುವರೆಗೆ ಗಣಪತಿಗಳು ಇರೋದು ಸಹಜ. ಇಲ್ಲಿ ಈ ಸಂದರ್ಭದಲ್ಲಿ ಗಣಪತಿ 9ನೇ ದಿನಕ್ಕೆ ಹೋಗ್ಬೇಕಾದ್ರೆ 10ನೇ ದಿನಕ್ಕೆ ಈದ್ ಮಿಲಾದ್ ನಡವರ್ಕ್ ಬಂದಿದ್ದೀರಿ. ಆದ ಕಾರಣ ಈಗಾಗಲೇ ತಾವೆಲ್ಲ ತಮ್ಮ ಗ್ರಾಮದ ಬಗ್ಗೆ ನನಗಿನ ಹೆಚ್ಚಿನ ಮಾಹಿತಿ ತಮಗೆ ಇದೆ. ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ತಮ್ಗೆ ವಿಷಯ ಎಲ್ಲ ಗೊತ್ತಿದೆ. ಖುಷಿಯಿಂದ ಹಬ್ಬ ಆಚರಣೆ ಮಾಡೋದು ಪೊಲೀಸಿಗೆ ಅವಕಾಶ ಮಾಡಿಕೊಡ್ರಿ. ಪೊಲೀಸಿಗೆ ಮಾಡ್ಲಿಕ್ಕೆ ನಾವಿರೋದೇ ಪೊಲೀಸಿಗೆ ಮಾಡ್ಲಿಕ್ಕೆ, ಆದ್ರೆ ಅದು ಬೇಡ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಇನ್ನೊಂದು ಖುಷಿ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಹೆಚ್ಚಿನ ಯುವಕರು ಬಂದಿದ್ದಾರೆ. ಯಾಕಂದ್ರೆ ಎಲ್ಲ ಕಡೆಗೆ ಏನಾಗ್ಬಿಡ್ತದ, ಪೀಸ್ ಮೀಟಿಂಗ್ ಅಂದ್ರೆ ಎಲ್ಲರೂ ಮುಖಂಡರು ಬಂದ್ಬಿಡ್ತಾರೆ. ಅವ್ರು ಯಾರು ಗಣಪತಿಯಲ್ಲಿ ಇರಲ್ಲ. ಗಣಪತಿಯಲ್ಲಿ ಮೀಟಿಂಗ್ ಬರೋರು ಬೇರೆ, ಗಣಪತಿಯಲ್ಲಿ ಇರೋರು ಬೇರೆ ಆಗ್ತಿದ್ದು. ಬಟ್ ಇಲ್ಲಿ ಹಂಗಾಗಿಲ್ಲ, ಎಲ್ಲ ಯುವಕರು ಬಂದಿದ್ದಾರೆ. ನೋಡಿ ಖುಷಿ ಅನಿಸ್ತು. ತಮಗೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಾವು ಗಣಪತಿ ಕುಂದ್ರಿಸಿದ ಮೇಲೆ ಏನೇನು ಮಾಡ್ಬೇಕಂತ ಹೇಳಿ ಕೆಲವೊಂದಿಷ್ಟು ಅಂಶಗಳವ, ಅವನ್ನ ಆಮೇಲೆ PSI ಅವರು ಕೂಡ ತಮ್ಮ ರೈಟಿಂಗ್ ನಲ್ಲಿ ಕೊಡ್ತಾರ. ಆಮೇಲೆ ವಿಷಯ DSP ಸಾರ್ ಕೂಡ ವಿಷಯ ತಿಳಿಸ್ತಾರೆ. ಆದ್ರೂ ಒಂದು 2 ಪಾಯಿಂಟ್ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲಿ ನೀವು ಗಣಪತಿ ಕುಂದಿರ್ಸ್ತೀರಿ ಅದಕ್ಕೆ ಕಡ್ಡಾಯವಾಗಿ CC ಕ್ಯಾಮ್ರಾಗಳು ಹಾಕೋಬೇಕು. ತಾವು ಯಾರ ಪ್ರಮುಖ ಗಣಪತಿಗಳು ಸಾರ್ವಜನಿಕ ಕುಂದಿರ್ತಾರಂತರು. ಎರಡನೇದು 24/7 ತಮ್ಮೊಬ್ರು ವಾಲಂಟಿಯರ್ಸ್ ಅಂದ್ರೆ ತಮ್ಮ ಸಂಸ್ಥೆಗಳಲ್ಲಿ ಇರಬೇಕು. ಯಾಕಂದ್ರೆ ಪೊಲೀಸ್ ಅಂದ್ರೆ ಜೊತೆಗೆ ತಾವೊಬ್ರು ಇರಬೇಕು. ಆಮೇಲೆ ಅಡ್ವಾನ್ಸ್ ಆಗಿ ನಮಗೆಲ್ಲ ಈಗ ಅಪ್ಲಿಕೇಶನ್ ಕೊಡ್ಲಿಕ್ಕೆ ಬರ್ತಿರಲ್ಲ, ಬಂದಾಗ ತಮ್ಮ ಪ್ರೊಸೆಷನ್ ರೂಟ್ ನಮ್ಗೆ ತಿಳಿಸ್ಬೇಕು. ಯಾವುದೇ ರೀತಿಯಿಂದ ಪ್ರೊಸೆಷನ್ ರೂಟ್ ಬದಲಾವಣೆ ಮಾಡೋಂಗಿಲ್ಲ. ಆಲ್ರೆಡಿ ನಮ್ಮ ಕಡೆ
ರೋಡ್ಸ್ ಎಲ್ಲ ಮಾಹಿತಿ ಅದಾವೆ. ನೆಕ್ಸ್ಟ್ ಇನ್ನೊಂದ್ಸಲ ಬಂದಾಗ ಅದನ್ನೇ ನೀವು ಕಂಟಿನ್ಯೂ ಮಾಡಬೇಕು. ಮತ್ತು ಯಾವುದೇ ಇದು ಮಾಡೋದಿಲ್ಲ. ಇನ್ನೊಂದು ಮುಖ್ಯವಾದ ಒಂದು ವಿಷಯ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. 9ನೇ ದಿನ ಗಣಪತಿನ ದಯವಿಟ್ಟು ತಾವು 5ನೇ ದಿನಕ್ಕಾದ್ರೂ ಮಾಡ್ಕೊರಿ ಅಥವಾ 11ನೇ ದಿನಕ್ಕೆ ಮಾಡ್ಕೊರಿ. 7ನೇ ದಿನಕ್ಕೆ ಮಾಡ್ಕೊರಿ ಅಥವಾ 11ನೇ ದಿನಕ್ಕೆ ಮಾಡ್ಕೊರಿ. ಯಾಕಪ್ಪ ಅಂದ್ರೆ ನಮ್ಗೆ 10ನೇ ದಿನಕ್ಕೆ ಈದ್ ಮಿಲಾದ್ ಬಂದಿದೆ. ನಾವು ಏನಾದ್ರು 9ನೇ ದಿನದ ನೈಟ್ ಪೊಲೀಸರು ಬಹಳ ತೊಂದರೆ ಆಗ್ತದೆ. ಕಂಟಿನ್ಯೂ ಆಗಿ ಬಂದು ಸ್ಟಾರ್ಟ್ ಆಗಿಬಿಟ್ಟಿರ್ತಾವೆ ನಮ್ಗೆ. ಆದ ಕಾರಣ ಅದೊಂದು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ತಿಳ್ಕೊಂಡು ತಾವು 9ನೇ ದಿನದ ಹೆಚ್ಚಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡಲ್ಲ. ಒಳ್ಳೆ ರೀತಿಯಿಂದ ಶಾಂತ ರೀತಿಯಿಂದ ಈಗಾಗಲೇ ತಾವು ಹೇಳಿದ್ರೆ ನೀವು ಊರಿಗೆ ಕಳಂಕ ಇತ್ತು ಅಂತೇಳಿ ಅದನ್ನೇನಿಲ್ಲ ತಲೆ ತೆಗೀರಿ. ನಾವು ನೀವು ಕಲ್ತ ನಿನಗೆ ಇವತ್ತಿನ ಹೊಸ ಜೀವನ ಅಂತಂದಂಗೆ ಹೊಸ ರೀತಿಯಿಂದ ಒಳ್ಳೆ ರೀತಿಯಿಂದ ಹಬ್ಬ ಆಚರಣೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಉಪಸ್ಥಿತರಿದ್ದಕ್ಕೆ ಹಾಗೂ ನನ್ನ ಈ ಇದರಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದನೆ ಹೇಳ್ತಾ ನಾನು 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ನಮ್ಮ DSP ಸಾಹೇಬ್ರಿಗೂ ಮತ್ತು CPI ಸಾಹೇಬ್ರಿಗೂ ನಮ್ಮ ಕೆಂಬಾವಿ ಠಾಣೆಯ ಅಧಿಕಾರಿಗೂ ನಾವು ಎಲ್ಲರ ವತಿಯಿಂದ ನಾವು ಭರವಸೆ ಕೊಡ್ತೀನಿ. ಯಾಕಂತಂದ್ರೆ ನಮ್ಮಲ್ಲಿ ಈಗಾಗಲೇ ಎಲ್ಲರೂ ಸಂಘಟನೆಗಾರರ, ಎಲ್ಲರೂ ತಿಳುವಳಿಕೆದಾರ, ಎಲ್ಲರೂ ಶಿಕ್ಷಣವಂತರಾರ. ನಾವು ಯಾರು ಕಳಂಕತರಂತ, ನಮ್ಮ ಊರಿಗೆ ಕಳಂಕತರಂತ ಹೆಸರು ನಾವು ಮಾಡೋದಿಲ್ಲ ಅಂತ ಹೇಳಿ ಈ ಸಭೆ ಮೂಲಕ ಹೇಳ್ತಾ ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಮುಖಂಡರಿಗೂ ಮತ್ತು ಈ ವರದಿಗಾರರಿಗೂ ಮತ್ತು ಎಲ್ಲ ತಮ್ಮ ಇಲಾಖೆದವರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ನಾನು ಮಾತುಗಳನ್ನು ಮುಗಿಸ್ತೇವೆ. ಜೈ ಹಿಂದ್, ಜೈ ಭಾರತ್. ಸಾಹೇಬ್ರೆ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತಹ ಮಾನ್ಯ CPI ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತಹ ನಮ್ಮ ಕೆಂಬಾವಿ ಠಾಣಾ ಮುಖ್ಯಸ್ಥರೇ ಹಾಗೂ ಪೊಲೀಸ್ ಸಿಬ್ಬಂದಿಯವರೇ, ಕೆಂಬಾವಿ ಗ್ರಾಮದ ಸಮಸ್ತ ನಾಗರಿಕರೇ ಹಾಗೂ ಪತ್ರಕರ್ತರ ಬಂಧುಗಳೇ, ಭಾರತ ದೇಶ ವಿವಿಧತೆಯಲ್ಲಿ ಏಕತೆ ಎಂಬ ಸಂಸ್ಕೃತಿಯನ್ನು ಸಾರುವ ದೇಶ. ಭಾರತ ದೇಶದಲ್ಲಿ ಅನೇಕ ಜಾತಿ ಜನಾಂಗದವರನ್ನು ವಾಸಿಸುವ ಅನೇಕ ಸಂಸ್ಕೃತಿಯ ನಾಡು ಈ ಭಾರತ ದೇಶ. ಈ ಭಾರತ ದೇಶದಲ್ಲಿ ಪರಕೀಯರು ನಮ್ಮನ್ನು ಒಂದು ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ನಮಗೆ ದೌರ್ಜನ್ಯ ಮಾಡುತ್ತಿರುವಾಗ, ನಮ್ಮ ಭಾರತ ದೇಶದಲ್ಲಿ ಆಡಳಿತ ಮಾಡುವಾಗ ಅವರಿಗೆ ಒಂದು ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲು ನಮ್ಮ ಏನು ಸರ್ ಹೇಳಿದ್ರು ಬಾಲ್ ಗಂಗಾಧರ್ ತಿಲಕರವರು, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು, ಈ ಗಣೇಶ ಚತುರ್ಥಿಯನ್ನು ಒಂದು ಒಳ್ಳೆಯ ಒಂದು ಅವಕಾಶವನ್ನು ಸದುಪಯೋಗ ಪಡೆದುಕೊಂಡು ಮನೆಯಲ್ಲಿದ್ದಂತಹ ಗಣೇಶ ಹಬ್ಬವನ್ನು ಪ್ರತಿ ಬೀದಿಯಲ್ಲಿ ತಂದು ಹಿಂದೂ ಮುಸಲ್ಮಾನರು ಸ್ವಾತಂತ್ರ್ಯ ಹೋರಾಟಗಾರರು ಒಂದುಗೂಡಿಸುವ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ನಮ್ಮ ಸ್ವಾತಂತ್ರ್ಯ ಧರಿಸಿಕೊಳ್ಳಿಕ್ಕೆ ಗಣೇಶ ಕೂಡ ಒಂದು ಪಾಲ್ಗಾರ ಅಂತ ಹೇಳಿದ್ರೆ ತಪ್ಪಾಗೋದು. ಆತ್ಮೀಯ ಬಂಧುಗಳೇ, ಹಿಂದೂ ಮುಸಲ್ಮಾನರು ನಾವು ಏಕಂತ ಅನೇಕ ಕವಿಗಳನ್ನು ಕೂಡ ಹೇಳಿದ್ದಾರೆ. ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಬೈರ್ ರಖನಾ.